ತಂದಾನೇ ನನಿತಾನ. ಭೂಮಿಯ ಫಲವತ್ತತೆ ಕಾಯ್ದುಕೊಂಡು ರೋಗ ಕೀಟಗಳ ಬಾಧೆ ನಿಯಂತ್ರಿಸಿ ಸಮರ್ಪಕವಾಗಿ ನೀರು ಗೊಬ್ಬರ ಪೂರೈಕೆ ಮಾಡಿದಾಗ ಮಾತ್ರ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಲು ಸಾಧ್ಯ. ಕೇವಲ ರಾಸಾಯನಿಕಗಳ ಬಳಕೆಯಿಂದ ಇದು ಸಾಧ್ಯವಿಲ್ಲ. ಅದರ ಜೊತೆಗೆ ಸತತವಾಗಿ ಬೆಳೆಯ ಮೇಲೆ ನಿಗಾ ಇಟ್ಟು ಅದರಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ ಅದಕ್ಕೆ ಪರಿಹಾರೋಪಾಯಗಳನ್ನು ಕಂಡುಕೊಳ್ಳಬೇಕಾಗುತ್ತದೆ. ತಮ್ಮ ತೋಟದಲ್ಲಿ ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು ಬೆಳೆಯುತ್ತಿರುವ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಗ್ರಾಮದ ಪ್ರಗತಿಪರ ರೈತರಾದ ಪ್ರಭಾಕರ್ ಅವರು ತಮ್ಮ ಕೃಷಿ ಕೈಂಕರ್ಯಗಳಿಗೆ ಅಡ್ಡಿಯಾದ ಹಲವಾರು ಸಮಸ್ಯೆಗಳಿಗೆ ಸ್ವತಃ ಪರಿಹಾರ ಕಂಡುಕೊಂಡಿದ್ದಾರೆ. ಹಳದಿ ಎಲೆ ರೋಗ ಅಡಿಕೆಗೆ ಬಾಧಿಸುವ ಪ್ರಮುಖ ರೋಗವಾಗಿದೆ. ಇದು ಇಳುವರಿ ಮೇಲೆ ಭಾರೀ ಪರಿಣಾಮ ಬೀರುತ್ತದೆ. 2014ರಿಂದ ನಿರಂತರ ಅಧ್ಯಯನ ಮಾಡಿ ಸಮತೋಲಿತ ರೂಪದಲ್ಲಿ ಪೋಷಕಾಂಶಗಳನ್ನು ಸರಬರಾಜು ಮಾಡುವ ಮೂಲಕ ಈ ರೋಗವನ್ನು ನಿಯಂತ್ರಿಸಬಹುದು ಎಂದು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಭಾಕರ್ ಅವರು. ಹಳದಿ ಎಲೆ ರೋಗ ನಿಯಂತ್ರಣದಲ್ಲಿ ಸಾಧನೆಗೈದಿರುವುದಕ್ಕೆ ಮತ್ತು ಕೃಷಿ ಯಾಂತ್ರೀಕರಣದಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಕೃಷಿ ಇಲಾಖೆ ಹಾಗೂ ಕೃಷಿ ಸಮಾಜ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಗಮನಾರ್ಹ ಸಂಗತಿ. ನನಗೂ ಅದು ಎಫೆಕ್ಟ್ ಆದಾಗ ನನ್ನ ತೋಟದಲ್ಲಿ ಏನು ಮಾಡ್ಬೋದು ಅಂತ ಈಗ 7-8 ವರ್ಷದ ಕೆಳಗೆ 2005ರಿಂದ ಈಚೆಗೆ ಅದನ್ನು ಕಂಟ್ರೋಲಿಗೆ ತರಬೇಕು ಅನ್ನೋದೊಂದು ಚಾಲೆಂಜಾಗಿ ತಗೊಂಡು ಇವತ್ತು 8 ವರ್ಷದ ಕಳೆದ ಮೇಲೆ ಇವತ್ತು ಅದು ಒಂದು ಸ್ಥಿತಿಯಲ್ಲಿ ಬಂದಿದೆ. ಮೊದಲು 1 ವರ್ಷ 2 ವರ್ಷ pH ವ್ಯಾಲ್ಯೂನ ಮಣ್ಣಿನಲ್ಲಿ ಕಾಪಾಡಲಿಕ್ಕೆ ನಾನು ಸಮಯ ಕಳೆದೀನಿ. ಹಾಗೆ ಒಂದು 2005ರಿಂದ 2700 ತನಕ ಹೀಗಾದಾಗ 8-9ನೇ ಇಸ್ವಿನಲ್ಲಿ pH ವ್ಯಾಲ್ಯೂ ಮಣ್ಣಲ್ಲಿ ಕಂಟ್ರೋಲಿಗೆ ಬಂದಾಗ ನೆಕ್ಸ್ಟು ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಬಂದಾಗ ಈ ಹಳದಿ ಎಲೆ ಅನ್ನೋ ಅಂಶ ಏನಿದೆ ಅದು ಟರ್ಗರ್ ಪ್ರೆಷರ್ ಅಂತ ನಾನು ಓದಿ ತಿಳ್ಕೊಂಡೆ. ಟರ್ಗರ್ ಪ್ರೆಷರ್ ಯಾವಾಗ ಲೀಫಲ್ಲಿ ಡೌನ್ ಆಗ್ತಾ ಬಂತೋ ಆವಾಗ ಇದು ವಿಲ್ಟ್ಸ್ ಅಂತ ಒಂದು ಇದೆ, ವಿಲ್ಟ್ ಆಗುತ್ತೆ ಲೈಫು ಅಥವಾ ಎಲ್ಲೋಗಿಸ್ತಿರ್ಗತ್ತೆ. ಸೊ ಈ ಟರ್ಗರ್ ಪ್ರೆಷರ್ನ ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ನೋಡಿದಾಗ ಅದನ್ನು ನನಗೆ ಹೆಲ್ಪಿಗೆ ಬಂದಿದ್ದು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ, INM ಅಂತ. ಸೊ ಅದನ್ನು 2 ವರ್ಷ ಈ ತೋಟಕ್ಕೆ ನಾನು ಮಾಡಿದಾಗ ಯಾವ ಎಲ್ಲೋ ಡಿಸೀಸು ಅಟ್ಯಾಕ್ ಆಗಿತ್ತೋ ಆ ಪ್ಲ್ಯಾಂಟು ಸ್ವಲ್ಪ ಹೆಲ್ತಿ ಆಗ್ತಾ ಬಂತು, ಬಟ್ ಕೊನೆ ಬಿಡ್ತಾ ಇರಲಿಲ್ಲ. ಸೊ ಇನ್ನು ಕೊನೆ ಬಿಡೋ ಹಂತಕ್ಕೆ ತರಬೇಕು ಅನ್ನೋ ಮಟ್ಟಕ್ಕೆ ಬಂದಾಗ ಅದರಲ್ಲಿ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋಂಥ ಒಂದು ನನಗೆ ಯೋಚನೆ ಬಂತು. INFM ಅಂತ, ಇಂಟಿಗ್ರೇಟ್ ನ್ಯೂಟ್ರಿಯೆಂಟ್ ಆ್ಯಂಡ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಅಂತ. ಅದು ಭಾಳ ಬೇಕಾದಂಥ ಒಂದು ಆಸ್ಪೆಕ್ಟ್ ಅದು. ಅದನ್ನು ಈಗ 2 ವರ್ಷದಿಂದ 3 ವರ್ಷದಿಂದ ಇತ್ತೀಚೆಗೆ ಮಾಡ್ತಾ ಬಂದಾಗ ಈ ವರ್ಷ ನನ್ನ ಹೋದ ವರ್ಷ ಈ ವರ್ಷ 2 ವರ್ಷ ನಮ್ಮ ಪ್ಲ್ಯಾಂಟ್ಸು ಭಾಳ ಹೆಲ್ತಿಯಾಗಿ ಅದು ಫಸಲು ಬರೋವಂಥ ಒಂದು ಸಂದರ್ಭದಲ್ಲಿ ನಮಗೆ ಗೋಚರಿಸ್ತಾ ಬಂತು. ಬ್ಯಾಲೆನ್ಸ್ಡ್ ಫುಡ್ ಮ್ಯಾನೇಜ್ಮೆಂಟ್ ಅಂತ, ಅಂದರೆ ಲಘು ಪೋಷಕಾಂಶ ಹಾಗೂ ಪೋಷಕಾಂಶಗಳ ಸಂತೃಪ್ತ ಪರಿಸ್ಥಿತಿ, ಸಮತೋಲನದ ಸಂತೃಪ್ತ ಪರಿಸ್ಥಿತಿಯನ್ನು ಮಣ್ಣಿನಲ್ಲಿ ಉಂಟು ಮಾಡಬೇಕಾಗಿ ಆ ನಿಟ್ಟಿನಲ್ಲಿ 2 ವರ್ಷ ಮಾಡಿದಾಗ ಅಲ್ಲಿಗೆ 6 ವರ್ಷ ತಗೊಂಡಿದೆ ಈ ತೋಟನ ಹಳದಿ ಎಲೆ ರೋಗದಿಂದ ಮುಕ್ತಿ ಮಾಡೋದಕ್ಕೆ. 6 ವರ್ಷ ಕಾಲದಲ್ಲಿ ಈ ಒಂದು ಬ್ಯಾಲೆನ್ಸ್ಡ್ ಫುಡ್ ಅಲ್ಲಿಗೆ ತಂದು ನಿಲ್ಲಿಸ್ಕೊಂಡು ಅಲ್ಲಿಂದ ಮುಂದೆ ಈ ರೋಗ ಅಟ್ಯಾಕೇ ಆಗಬಾರ್ದು ಇಂಥ ಜಾಗಗಳಿಗೆ ಅನ್ನೋದನ್ನು ನೋಡುತ್ತಾ ಹೋದಾಗ ಬೇರ್ನಲ್ಲಿ ನಮಗೆ ಕಾರ್ಟೆಕ್ಸ್ ಅಂತ ಏನಿದೆ ಆ ಒಂದು ಮೇಲ್ಗಡೆ ಲೇಯರು ಬೇರಲ್ಲಿ, ಆ ಮೇಲ್ಗಡೆ ಲೇಯರ್ ಮೇಲ್ಗಡೆ ಕೀಟಾಣುಗಳು, ನೆಮಟೋಡ್ಸ್ ಇವೆಲ್ಲ ಪರಿಣಾಮ ಉಂಟು ಮಾಡೋದು ಕಂಡು ಬಂದಾಗ ಕೆಲವು ಇಂಗ್ರೀಡಿಯೆಂಟ್ಸ್ ಆದಂಥ ಪೊಟ್ಯಾಷಿಯಮ್ ಪರ್ಮನೆಂಟ್ ವಿತ್ ಲ್ಯಾದರ್ ಎಫೆಕ್ಟ್ ಅಂತ, ಅಂದರೆ ಸೋಪ್ ನಟ್ ಯೂಸ್ ಮಾಡಿ ಅಥವಾ ಅಂಟುವಾಳ ರಸನ ಯೂಸ್ ಮಾಡಿ ಆ ಲ್ಯಾದರ್ ಎಫೆಕ್ಟ್ನ ಆರ್ಟಿಫಿಷಿಯಲ್ಲಾಗಿ ನಾವು ಮಣ್ಣಲ್ಲಿ ಉಂಟು ಮಾಡಿ ಕೆಲವು ಕೀಟಗಳು ಪೆಸ್ಟ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. 2 ವರ್ಷದಲ್ಲೂ ಒಂದು ತೋಟನ ಸುಸ್ಥಿತಿ ತರ್ಬೋದು. 25% ಎಲ್ಲೋ ಡಿಸೀಸ್ ಅಟ್ಯಾಕ್ ಆಗಿರೋವಂಥ ತೋಟಗಳನ್ನು ಮಾತ್ರ, ಜಾಸ್ತಿ ಆಗಿರೋವಂಥದ್ದು ಕಂಟ್ರೋಲಿಗೆ ತರೋದು ತುಂಬ ಕಷ್ಟ ಇದೆ. ಅಂಥ ತೋಟಗಳನ್ನು ನಾವು ಕಂಟ್ರೋಲಿಗೆ ತರೋಕ್ಕೆ ಸಾಧ್ಯತೆ ಇದೆ. ಇದು ನನ್ನ ಅನುಭವದ ಮಾತು.
ನೀರಿನ ಅನುಕೂಲ ಕಡಿಮೆ ಇರುವ ಅಡಿಕೆ ತೋಟದಲ್ಲಿ ಭೂಮಿಗೆ ಅಗತ್ಯ ರಸಸಾರವನ್ನು ಕಾಯ್ದುಕೊಂಡು ಅಂಟವಾಳ ರಸ ಮತ್ತು ಪೊಟ್ಯಾಷಿಯಂ ಪರಮಾಂಗನೇಟನ್ನು ನೀರಿನ ಜೊತೆ ಇಂಗಿಸುವ ರೀತಿಯಲ್ಲಿ ನೀಡುವ ಮೂಲಕ ಹಳದಿ ಎಲೆ ರೋಗ ನಿಯಂತ್ರಿಸಬಹುದು ಎನ್ನುತ್ತಾರೆ ಪ್ರಭಾಕರ್ ಅವರು. 2 ಥರ, ಈಗ ಒಂದು ನೀರು ನಿಲ್ಲಿಸುವಂತಹ ಒಂದು ಜಾಗ 5 ಎಕರೆ ಇದೆ, ಅದು ವಾಟರ್ ಸೋರ್ಸ್ ಚೆನ್ನಾಗಿದೆ ಅಲ್ಲಿ. ಇನ್ನೊಂದು 5 ಎಕರೆ ಅಂತಲ್ಲಿ ವಾಟರ್ ಸೋರ್ಸ್ ಕಮ್ಮಿ ಇರೋಂಥದ್ದು. ಈ ವಾಟರ್ ಸೋರ್ಸು ಜಾಸ್ತಿ ಇರೋವಂಥ ಜಾಗದಲ್ಲಿ ಯಾರು ಅನೌನ್ಸ್ಮೆಂಟ್ ಮಾಡಿರೋದಾಗೆ ಕೆಪಿಲರಿ ರೈಸ್ ಅಂತ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ನ್ಯಾಚುರಲ್ ಮೆಥಡಲ್ಲಿ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಈಗ ವಾಟರ್ ಸೋರ್ಸ್ ಕಮ್ಮಿ ಇರೋಂಥದ್ದು ಬರೀ ಸ್ಪ್ರಿಂಕ್ಲರಲ್ಲೇ ಕೆಲಸ ಆಗುವಂತಹ ಜಾಗದಲ್ಲಿ ವಾಟರ್ ಡ್ಯಾಂಪಿಂಗ್ ಎಫೆಕ್ಟ್ ಅಂತ ಅದೊಂದು ಈಗ ನ್ಯೂ ಕಾನ್ಸೆಪ್ಟ್ ನಾನೇ ಒಂದು ಯೋಚನೆ ಮಾಡ್ತಾ ಇರೋದು. ಆ ಒಂದು ಕಾನ್ಸೆಪ್ಟಲ್ಲಿ ಎಲ್ಲೋ ಡಿಸೀಸ್ನ ಕಂಟ್ರೋಲ್ ಮಾಡೋಕ್ಕೆ ಈ INFMನ ವಾಟರ್ ಡ್ಯಾಂಪಿಂಗ್ ಎಫೆಕ್ಟಲ್ಲಿ ವಿತ್ ಲ್ಯಾದರ್ ಆ್ಯಂಡ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಜೊತೆ ನಾವು ಕೊಡ್ತಾ ಬಂದಾಗ ಈ ಡಿಸೀಸು ಕಮ್ಮಿ ಆಗ್ತಾ ಬರ್ತದೆ. ಒಂದು ಎರಡನೇದು ರೂಟ್ ಹ್ಯಾಪಿ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ pH ವ್ಯಾಲ್ಯೂ ಕಂಟ್ರೋಲ್ ಇದ್ದಾಗ ಇದೆಲ್ಲ ಮಾಡುವಂಥದ್ದು. ಅದು ಡಿಸ್ಟರ್ಬ್ ಆಗಿದ್ದಾಗ ಇವೆಲ್ಲ ಏನು ಮಾಡೋಕ್ಕೆ ಹೋದರೆ ಹಾಳಾಗಿ ಹೋಗುತ್ತೆ ತೋಟ ಎಲ್ಲ. ಈಗ ಅದೆಲ್ಲ ಕಂಟ್ರೋಲ್ ಇದ್ದಾಗ ನಾವು ಈ ಪೊಟ್ಯಾಷಿಯಂ ಪರ್ಮಾಂಗನೇಟ್ ವಿತ್ ಲ್ಯಾದರ್ ಎಫೆಕ್ಟ್ ಅಂದರೆ ಫಸ್ಟು 1 ಗಂಟೆ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋವಂಥದ್ದು ನೀರು ಕಮ್ಮಿ ಇರೋಂಥ ಜಾಗದಲ್ಲಿ. ಆಮೇಲೆ ಅದು ನೀರು ತಕ್ಷಣ ನಿಲ್ಲಿಸಿ ಅದಕ್ಕೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹಾಗೂ ಈ ಸೋಪ್ ನಟ್ ಆಗ್ಬೋದು, ಇಲ್ಲ ಅಂಟುವಾಳ ರಸ ಆ ಥರದ್ದೆಲ್ಲ ಆಗ್ಬೋದು, ಅದನ್ನು ಕೊಟ್ಬಿಟ್ಟು ಅದು ಕೆಳಗಡೆ ಇಂಗುತ್ತಾ ಇರಬೇಕಾದ್ರೆ ಅದ್ರ ಮೇಲ್ಗಡೆ ನಾವು ಇದು ಅಪ್ಲೈ ಮಾಡಿದಾಗ ನೀರು ನಿಲ್ಲಿಸಿ ಅವಾಗ ಏನಾಗುತ್ತೆ, ಆ ಇಂಗುತ್ತಾ ಇರೋತ್ತಿಗೆ ಅದು ಸಕ್ ಮಾಡುತ್ತೆ ಕೆಳಗಡೆ. 2 ಅವರ್ಸ್ ಸಕ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಮತ್ತೆ ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಮತ್ತೆ 2 ಅವರ್ಸ್ ನೀರು ಹೊಡೆದಾಗ ಮಧ್ಯ ಆ ಏರ್ ಗ್ಯಾಪ್ಸ್ ಸಾಯಿಲಲ್ಲಿ ಉಂಟು ಮಾಡುತ್ತೆ. ಆ ಏರ್ ಗ್ಯಾಪ್ಸಲ್ಲಿ ನಮಗೆ ರೂಟು ಏನು ಬೇಕು ಮೈಕ್ರೋನ್ಯೂಟ್ರಿಯೆಂಟ್ಸು ಆ ಏರ್ ಗ್ಯಾಪ್ಸಲ್ಲಿ ಕೊಡ್ತಾ ಹೋಗಬೇಕು. ಫಸ್ಟಿಗೆ ನೀರು ನಿಲ್ಲಿಸಿದಾಗ ಮೈಕ್ರೋನ್ಯೂಟ್ರಿಯೆಂಟ್ಸು ಪ್ಲಸ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪ್ಲಸ್ ಲ್ಯಾದರ್ ಎಫೆಕ್ಟಿಗೆ ಏನು ಬೇಕೋ ನಾವು ಏನು ಯೂಸ್ ಮಾಡ್ತೀವೋ ಅದನ್ನು ಕೊಟ್ಟಾಗ ಮೇಲ್ಗಡೆ ಮಟ್ಟ 2 ಇಂಚಸ್ ರೈನ್ಫಾಲ್ ಮಾಡಿದಾಗ ಮಧ್ಯೆ ಅದು ಪ್ಯಾಕ್ ಆಗುತ್ತೆ ಏರ್ ಬಬಲ್ಸ್, ಅದು ರೂಟ್ ಹ್ಯಾಪಿ ಆಗ್ತಾ ಬರ್ತದೆ. ಸೊ ಇಟ್ ಈಸ್ ಭಾಳ ಇದ್ರ ಮೆಥಡ್ ಅದು. ದಟ್ ಈಸ್ ವಾಟರ್ ಡ್ಯಾಂಪಿಂಗ್ ಎಫೆಕ್ಟ್ ಅಂತ ನಾನೀಗ ಏರ್ ಬಬಲಲ್ಲಿ ವಾಟರ್ ಡ್ಯಾಂಪಿಂಗ್ ಎಫೆಕ್ಟ್ ಅಂತ ಮಾಡ್ತಾ ಇರೋವಂಥದ್ದು. ಅದರಲ್ಲಿ ತುಂಬ ಹೆಲ್ಪ್ ಕಾಣ್ತಾ ಇದೆ ಬರೀ ಸ್ಪ್ರಿಂಕ್ಲರ್ ಆಗ್ತಿರೋಂಥ ಅಡಿಕೆ ತೋಟಗಳಲ್ಲಿ. ಇದನ್ನೆಲ್ಲ ಮಾಡ್ತಾ ಬಂದಾಗ ನಮಗೆ ಈಗ ಎಕರೆಗೆ ಏನು ಅವತ್ತು ಈಗ 8 ವರ್ಷದ ಕೆಳಗೆ 20-25 ಸಾವಿರ ತಗೋತಾ ಇದ್ದವನು ಈಗ ಸಾಮಾನ್ಯ 1.25 ಲಕ್ಷ 2 ಲಕ್ಷ ತನಕ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಈ ಎಲ್ಲೋ ಡಿಸೀಸ್ ಸುತ್ತ ಹರಡಿದೆ, ಎಲ್ಲ ಜಾಗದಲ್ಲೂ ಹರಡಿದೆ. ಇಲ್ಲಿ ಸಾಮಾನ್ಯ ನಮ್ಮ ಏರಿಯಾದಲ್ಲಿ ಒಂದು 23,000 ಎಕರೆ ಈ 3-4 ತಾಲೂಕುಗಳಲ್ಲಿ ಹರಡಿದೆ. ನಮ್ಮ ಒಂದು ಗ್ರಾಮದಲ್ಲೇ ಒಂದು 200-250 ಎಕರೆ ಹರಡಿದೆ. ಆದರೆ ನಂದು 10 ಎಕರೆ 15 ಎಕರೆ ಇನ್ನೊಂದು 2 ಜನದ್ದು pH ಸಾಯಿಲ್ ವ್ಯಾಲ್ಯೂ ಸರಿ ಅಂತಹ ತೋಟಗಳಲ್ಲಿ ಇವತ್ತು ಚೆನ್ನಾಗಿ ಕಂಡೀಷನಲ್ಲಿದೆ. ಆವಾಗ ಎಲ್ಲ ಇಳಿತಾ ಹೋದಾಗೂ ಈ ಕ್ರಾಪು ನನ್ನ ತೋಟದಲ್ಲಿ ಇಳಿಲಿಲ್ಲ, ಹಾಗೆ ಕಂಟ್ರೋಲಿಗೂ ಬಂತು. ಸೊ ಏನಂದರೆ 8 ಎಕರೆ 10 ಎಕರೆ ಜಾಗದಲ್ಲಿ ಏನು ಆವಾಗ ನಾನು 50 ಎಕರೆ ಇದ್ದಾಗ ಏನು 18-20 ಲಕ್ಷ ತೊಗೊಂಡು 16 ಲಕ್ಷ ತೋಟಕ್ಕೆ ಖರ್ಚು ಮಾಡ್ತಿದ್ನೋ, ಈಗ ಅದು ಮಾರಿ ಕೂಡ 10 ಎಕರೆನಲ್ಲೇ ನಾನು ಈಗ ಆ ಒಂದು 2 ಲಕ್ಷ ಮಾತ್ರ ಉತ್ಪತ್ತಿ ಬರ್ತಿದ್ದಂಥ 8 ವರ್ಷದ ಕೆಳಗೆ ಇವತ್ತು ಅದನ್ನು 14 ಲಕ್ಷ ಉತ್ಪತ್ತಿ ತೆಗೆಯುವಂಥ ಪರಿಸ್ಥಿತಿ ನಾನು ಬಂದಿದ್ದೀನಿ. ಅಡಿಕೆ ಸಸಿಗಳಿಗೆ ಹಂದಿ ಕಾಟ ಹೆಚ್ಚು. ಸಸಿ ನಾಟಿ ಮಾಡಿದ ನಂತರ 3-4 ವರ್ಷಗಳವರೆಗೆ ಮಣ್ಣಿನ ಪೈಪಿನ ರಕ್ಷಣೆ ನೀಡುವ ಮೂಲಕ ಸಸಿಯನ್ನು ಹಂದಿ ಕಾಟದಿಂದ ಕಾಪಾಡಬಹುದು ಎಂಬುದು ಪ್ರಭಾಕರ್ ಅವರ ಸರಳ ಉಪಾಯ. ಈಗ ಹಂದಿ ಕಾಟನ ಕಂಟ್ರೋಲ್ ಮಾಡೋದಕ್ಕೆ ಪವರ್ ಫೆನ್ಸ್ ಒಂದು ಮೆಥಡ್ ಆದರೆ, ಇನ್ನೊಂದು ಥರ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗುವಂಥ ಒಂದು ಮೆಥಡ್ ಇದೆ. ಅದು ಈ ಪ್ಲ್ಯಾಂಟು ನೆಟ್ ಕೂಡಲೇ ಮಣ್ಣು ಪೈಪು 3 ಅಡಿ ಉದ್ದ, ಆಮೇಲೆ 3 ಇಂಚು ತಪ್ಪಿರ 4 ಇಂಚು ವ್ಯಾಸದ್ದು ಮಣ್ಣು ಪೈಪ್ ಸಿಗ್ತದೆ. ಅದನ್ನು ತಂದು ಗಿಡಕ್ಕೆ ಒಳಗೆ ಹಾಕಿ ನಾವು ಗಿಡ ನೆಟ್ ಕೂಡಲೇ ಅದನ್ನು ಗಿಡದ ಒಳಗೆ ಸ್ಟೆಮ್ಮಿಗೆ ಸೇರಿಸ್ಬಿಟ್ರೆ 3 ವರ್ಷದಲ್ಲಿ ಗಿಡ ಗ್ರೋತ್ ಆಗಿ ಆ 3 ಇಂಚ್ 4 ಇಂಚ್ ಥಿಕ್ನೆಸ್ ಇರೋ ಬರೋಲ್ಲಿ ತನಕನೂ ನಾವು ಆ ಸ್ಟೆಮ್ಮನ್ನ ಹಂದಿಯಿಂದ ಪ್ರೊಟೆಕ್ಟ್ ಮಾಡ್ಕೋಬೋದು. 4 ವರ್ಷಕ್ಕೆ 3 ಇಂಚಸ್ ಗರ್ತು ಬಂದ ಕೂಡಲೇ ಆ ಮಣ್ಣು ಪೈಪ್ನ ಒಡೆದು ತೆಗೆದುಬಿಟ್ರೆ ಅಲ್ಲಿಗೆ ಹಂದಿ ಬಾಯಿಂದ ಅದನ್ನು ರಕ್ಷಿಸ್ಕೊಂಡಂಗೆ ಆಗುತ್ತೆ. ಆ ಮೆಥಡ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಈ ಎಲ್ಲ ಸಾಮಾನ್ಯ ಆಲ್ಮೋಸ್ಟ್ 95% ಆಫ್ ದಿ ಪ್ಲ್ಯಾಂಟ್ಸು ಎಲ್ಲ ಪ್ರೊಟೆಕ್ಟ್ ಆಗಿದೆ. ಇನ್ನೆಲ್ಲ 5% ಇದೆ, ಅದನ್ನು ಈ ಮೆಥಡಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಎತ್ತರವಾಗಿ ಬೆಳೆಯುವ ಕಾಳು ಮೆಣಸು, ಅಡಿಕೆ, ತೆಂಗಿಗೆ ಔಷಧಿ ಹಾಗೂ ಪೋಷಕಾಂಶಗಳ ಸಿಂಪರಣೆಗಾಗಿ ಸಾಮಾನ್ಯ ಸಿಂಪರಣಾ ಯಂತ್ರವನ್ನು ಅಲ್ಪ ಮಾರ್ಪಾಟು ಮಾಡುವ ಮೂಲಕ ಸಮರ್ಥವಾಗಿ ಬಳಸುತ್ತಿರುವುದು ಪ್ರಭಾಕರ್ ಅವರ ಹೆಗ್ಗಳಿಕೆ.
ಇದು ಮಿಸ್ಟ್ ಬ್ಲೋಯರ್ ಅಂತ. ಇದನ್ನು ಸಾಮಾನ್ಯವಾಗಿ ಮೆಣಸಿಗೆ ನಾವು 35 ಅಡಿ ಎತ್ತರಕ್ಕೆ ನ್ಯೂಟ್ರಿಯೆಂಟ್ಸ್ ಆಗಲಿ ಅಥವಾ ಔಷಧಿಗಳನ್ನಾಗಲಿ ಸ್ಪ್ರೇ ಮಾಡೋಕ್ಕೂ ಉಪಯೋಗಿಸ್ತೀವಿ. ಈ ವರ್ಟಿಕಲ್ ಬ್ಲೋಯರ್ ಅಂತಲೂ ಬರ್ತದೆ, ಆಮೇಲೆ ಹಾರಿಜಾಂಟಲ್ ಬ್ಲೋಯರ್ ಅಂತಲೂ ಬರ್ತದೆ. ಆ್ಯಕ್ಚುಲಿ ಇದು ಹಾರಿಜಾಂಟಲ್ ಬ್ಲೋಯರು ನಮ್ಮ ಬಾಡಿ ಲೆವೆಲ್ ತನಕ ಮಾತ್ರ ಸ್ಪ್ರೇ ಮಾಡುವಂಥದ್ದು. ಇದನ್ನು ನಾನು ವರ್ಟಿಕಲ್ಲಾಗಿ ಒಂದು ಸಣ್ಣ ಆಲ್ಟ್ರೇಷನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಏನಂದರೆ ಸಣ್ಣದೊಂದು DC ಮೋಟ್ರ್ 12 ವೋಲ್ಟ್ಸ್ನ ಇದಕ್ಕೆ ಹಾಕಿ ನಾವು ಆ ಲಿಕ್ವಿಡ್ ಇದರಲ್ಲಿ ಬರ್ತಕ್ಕಂಥ ಲಿಕ್ವಿಡ್ನ ಮೇಲಕ್ಕೆ ನಮ್ಮ ಲೆವೆಲಿಗಿಂತ ಸ್ವಲ್ಪ ಪಂಪ್ ಮಾಡಿದರೆ ಇಲ್ಲಿ ಡ್ರಾಪ್ ಬೈ ಡ್ರಾಪು ಈ ನಾಸಲಲ್ಲಿ ಬರ್ತದೆ. ಅದು ಹಿಂಗೆ ಡೌನ್ ಇದ್ದಾಗ ಗ್ರಾವಿಟಿ ಫೋರ್ಸಲ್ಲೇ ಬರ್ತದೆ ಹಾರಿಜಾಂಟಲ್ ಬ್ಲೋಯರ್ಲಿ. ಬಟ್ ಇದನ್ನು ವರ್ಟಿಕಲ್ ಮಾಡಬೇಕಾದ್ರೆ ನಮ್ಮ ಬಾಡಿ ಲೆವೆಲಿಂದ ಗ್ರಾವಿಟೇಷನ್ಗಿಂತ ಮೇಲೆ ಬರಬೇಕಾದ್ರಿಂದ, ನಮ್ಮ ಬಾಡಿ ಲೆವೆಲಿಂದ ಮೇಲೆ ಬರಬೇಕಾದ್ರಿಂದ ಇಲ್ಲಿಗೆ ಸ್ವಲ್ಪ ಪುಷ್ ಮಾಡಬೇಕಾಗತ್ತೆ ಲಿಕ್ವಿಡ್ಸ್ನ. ಆ ಪುಷ್ ಮಾಡೋಕ್ಕೋಸ್ಕರ DC 12 ಮೋಟ್ರ್ ಇಟ್ಬಿಟ್ಟು ಅದನ್ನು ನಾವು ಇಲ್ಲಿ ಡ್ರಾಪ್ ಬೈ ಡ್ರಾಪ್ ಪುಷ್ ಮಾಡ್ತೀವಿ. ಪುಷ್ ಮಾಡಿದಾಗ ಸುತ್ತ ಏರ್ ಬ್ಲೋ ಆಗ್ತಿದ್ದೆ, ಅದ್ರ ಜೊತೆ 35 ಫೀಟು ಕೆಮಿಕಲ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ಎಲ್ಲ ಮರಗಳಿಗೆ ಸ್ಪ್ರೇ ಆಗ್ತದೆ. ಇದು ಸಣ್ಣ ಸಣ್ಣ ಗಿಡಗಳಿಗೆ, ಮರಗಳಿಗೆ, ಅಡಿಕೆ ಮರಗಳಿಗೂ ಸ್ಪ್ರೇ ಮಾಡಲಿಕ್ಕಾಗ್ತದೆ. ಆಮೇಲೆ ಪೆಪ್ಪರಿಗಂತೂ ಚೆನ್ನಾಗಿ ಅನುಕೂಲ ಆಗ್ತದೆ. ಅಡಿಕೆ ಬೇರುಗಳಲ್ಲಿ ಜಂತುಹುಳು ಶೇಖರಣೆಗೊಂಡು ಗಂಟುಗಳಾಗುವುದರಿಂದ ಅದು ಸೊರಗಲಾರಂಭಿಸುತ್ತದೆ. ಮರದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಹೊಸ ಬೇರಿಗೆ ಅವಕಾಶ ಕಲ್ಪಿಸಿ ಅದರ ಮೇಲೆ ಆಲ್ಗೆ ಶೇಖರಣೆಯಾಗದಂತೆ ಔಷಧೋಪಚಾರ ಮಾಡಿದಲ್ಲಿ ಬೆಳೆಯನ್ನು ರಕ್ಷಿಸಬಹುದು ಎಂಬುದು ಪ್ರಭಾಕರ್ ಅವರ ಅಭಿಮತ. ಇದು ಲಾಂಗಿಟ್ಯೂಡಲ್ ಸೆಕ್ಷನ್ ಆಫ್ ಇದು ರೂಟ್. ಇಲ್ಲೇನಾಗುತ್ತೆ ಕಾರ್ಟೆಕ್ಸ್ ಅಂತ ಹೇಳಿದೆ. ಕಾರ್ಟೆಕ್ಸ್ ಅಂದರೆ ಇಲ್ಲಿಂದ ಇಲ್ಲಿ ತನಕ ದಿಸ್ ಇಸ್ ಎಪಿಡರ್ಮಿಸ್, ದಿಸ್ ಇಸ್ ಕಾರ್ಟೆಕ್ಸ್. ಸೊ ಈ ಕಾರ್ಟೆಕ್ಸು ಬ್ಲಾಕ್ ಆಗಿದೆ. ಈಗ ದಿಸ್ ಪೋರ್ಷನ್ ಬ್ಲಾಕ್ ಆಗಿದೆ. ಬ್ಲಾಕ್ ಆದಾಗ ಈ ಥರ ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಆದಾಗ ಇಲ್ಲಿ ನೆಮಟೋಸ್ ಸ್ಟಾರ್ಟ್ ಆಗುತ್ತೆ. ನೆಮಟೋಸ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನೆಮಟೋಸ್ ಅಲ್ಲ, ಇದು ನಾಡ್ಯೂಲ್ಸ್ ಅಂತ. ನಾಡ್ಯೂಲ್ಸು ಈಸಿ ನೈಟ್ರೋಜನ್ ನಾಟ್ಯೂಲ್ ಕನ್ವರ್ಟ್ ಆಗಿ ಆಮೇಲೆ ಅದು ಅಲ್ಲಿ ನೆಮಟೋಡ್ಸು ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿ ಆಲ್ಗೆ ಅದರ ಮೇಲೆ ಫಾರ್ಮ್ ಆಗುತ್ತೆ. ಆಲ್ಗೆ ಫಾರ್ಮ್ ಆದಮೇಲೆ ಟೋಟಲ್ ರೂಟ್ ಬ್ಲಾಕ್ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಆಲ್ಗೆ ಇದರಲ್ಲಿ ಬ್ಲಾಕ್ ಆದಾಗ ಇಲ್ಲಿ ಹೊಸ ರೂಟ್ ಫಾರ್ಮೇಷನ್ ಆಗೋಕ್ಕೆ ನಾವು ಅವಕಾಶ ಮಾಡ್ಕೋಬೇಕು. ಈ ಹೊಸ ರೂಟ್ಸ್ ಏನು ಬರ್ತಾ ಇದೆ ಇದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಈ ಥರ ಆಗೋಕ್ಕೆ ಇದನ್ನು ಬಿಡಬಾರ್ದು. ಸೊ ಇದನ್ನು ಪ್ರೊಟೆಕ್ಟ್ ಮಾಡ್ಕೊಂಡ್ರೆ ಈಗಾಗಲೇ ಆಲ್ಗೆ ಫಾರ್ಮೇಷನ್ ಆಗಿದೆ. ಇದನ್ನೆಲ್ಲ ಹೋಗಲಿಕ್ಕೆ ನಾವು ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಅಂತ ವಾಟ್ರಲ್ಲಿ ಡೈಲ್ಯೂಟ್ ಮಾಡಿ ಇದನ್ನು ಕೊಡ್ತಾ ಬರಬೇಕು ವಿತ್ ಎ ಕ್ಯಾಟಲಿಸ್ಟ್ ಆ್ಯಂಡ್ ಪ್ರಮೋಟರ್ಸ್. ಆಮೇಲೆ ಇದು ರೂಟು ಈ ಥರ ಫಾರ್ಮೇಷನ್ ಇದನ್ನು ಹ್ಯಾಪಿಯಾಗಿ ಇರ್ತಾ ಹೋದಂಗೂ ಇದಕ್ಕೆ ಜೀವ ಸಿಗ್ತದೆ. ಸೊ ಮರ ಹೆಲ್ತಿ ಆಗ್ತದೆ. ಕೃಷಿ ಕಾರ್ಮಿಕರ ಕೊರತೆ ಪ್ರಮುಖ ಸಮಸ್ಯೆ ಆಗಿರುವುದರಿಂದ ಕಳೆ ಕಿತ್ತಲು, ಔಷಧಿ ಸಿಂಪರಣೆಗೆ, ಅಗಿಯಲು ಮುಂತಾದ ಕೃಷಿ ಕೈಂಕರ್ಯಗಳಿಗೆ ಯಂತ್ರೋಪಕರಣಗಳ ಬಳಕೆ ಮೂಲಕ ಪರಿಹಾರ ಕಂಡುಕೊಳ್ಳಬಹುದಾಗಿದೆ. ಜೊತೆಗೆ ಉಳಿತಾಯ ಕೂಡ ಸಾಧ್ಯ ಎಂಬುದು ಪ್ರಭಾಕರ್ ಅವರ ಕಿವಿಮಾತು. ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಲೇಬರ್ ಸಿಗ್ತಾ ಇಲ್ಲ. ಅದಕ್ಕೆ ಈ ಮೆಷಿನರೀಸ್ ಹೆಲ್ಪ್ ತಗೊಂಡಾಗ ಏನಾಯಿತು ಅಂದರೆ ನಾವು ಅಟ್ ಎ ಟೈಮಲ್ಲಿ ಒಂದೊಂದೇ ಪರ್ಚೇಸ್ ಮಾಡ್ತಾ ಬಂದಾಗ ನಂತರ ರೋಟೋವೇಟರ್ಸ್ ಇದೆ ಅಗಸೆ ಮಾಡಲಿಕ್ಕೆ, ವೀಡರ್ ಇದೆ ಕಳೆ ತೆಗಿಲಿಕ್ಕೆ, ಆಮೇಲೆ ಸ್ಪ್ರೇಯರ್ಸ್ ಇದೆ 5 ಥರದ್ದು, ಆಮೇಲೆ ಮಿಸ್ಟ್ ಬ್ಲೋವರ್ ಇದೆ. ಮಿಸ್ಟ್ ಬ್ಲೋವರ್ ಅಂದರೆ ಈಗ ಅದನ್ನು ಆಲ್ಟ್ರೇಷನ್ ಮಾಡಿ ನಾನು 2-3ಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಒಂದು ವ್ಯಾಕ್ಯೂಮ್ ಕ್ಲೀನರ್ ಆಗಿ ಉಪಯೋಗಿಸ್ತಾ ಇದ್ದೀನಿ. ಒಂದು ದರ್ಗನ ಒಟ್ಟು ಮಾಡಿ ಪಿಟ್ಟಿಗೆ, ಕಾಂಪೋಸ್ಟ್ ಪಿಟ್ಟಿಗೆ ಡಂಪ್ ಮಾಡೋಕ್ಕೂ ಉಪಯೋಗಿಸ್ತಾ ಇದ್ದೀನಿ. ಸೊ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾವೇನು ಯೂಸ್ ಮಾಡ್ತೀವಿ ಅದನ್ನ ಮೇಲ್ಗಡೆ ನಾವು ಅಗತ್ಯ ಮಾಡೋದಕ್ಕೆ ಮಾನವಾಳು ಕಮ್ಮಿ ಇದ್ದಾಗ ಈ ರೋಟೋವೇಟರ್ ಹೆಲ್ಪ್ ತೊಗೊಂಡು ಅದು ಮಾಡ್ತಾಯಿದ್ದೀನಿ. ಈ ವೀಡರ್ಸ್ ಅಂತ ಏನಿದೆ ಬಂದಿದೆ, ಎಲ್ಲ ಕಡೆನೂ ವೀಡರ್ಸ್ ಇದೆ. ಆ ಕಳೆ ತೆಗಿಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಅದು ಎಷ್ಟು ಟೆಕ್ನಾಲಜಿ ಈಸಿಯಾಗಿದೆ ಅಂದರೆ ಒಬ್ಬ ಲೇಡಿ ಕೂಡ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಆ ಮಟ್ಟದಲ್ಲಿ ಅದನ್ನು ಅಡಾಪ್ಟ್ ಮಾಡಿ ಟ್ರೈನಿಂಗ್ ಕೊಟ್ಟು ನಾನು ಕೆಲವು ಜನಗಳನ್ನು ತಯಾರು ಮಾಡಿ ಕೊಡ್ತಾಯಿದ್ದೀನಿ. ಸೊ ಮೆಷಿನರಿಯಿಂದ ನನಗೆ 2,000 ಆಳುಗಳು ಮಾನವ ಆಳುಗಳು ಬೇಕಾಗಂಥ 8 ಎಕರೆ 10 ಎಕರೆ ಜಾಗದಲ್ಲಿ ಈಗ ಕೇವಲ 500ರಿಂದ 600 ಆಳು ಸಾಕಾಗ್ತಾಯಿದೆ ಈ ಮೆಷಿನರಿ ಹೆಲ್ಪಿಂದ. ಸೊ ಅದಕ್ಕೆ 500 ಆಳು ಸೇವ್ ಆದರೆ ಒಂದು 500 ಆಳು ಪೆಟ್ರೋಲು ಡೀಸೆಲು ರಿಪೇರ್ಸ್ ಅಂತ ಅದಕ್ಕೆ ಖರ್ಚು ಮಾಡಿದರೆ ಅದರಲ್ಲೂ ಒಂದು 1000 ಆಳು ಸಾಮಾನ್ಯ ಒಂದು 2 ಲಕ್ಷ ಅದರಲ್ಲಿ ಪ್ರಾಫಿಟ್ ಬರ್ತಾಯಿದೆ. ಅದನ್ನು ಸೇವ್ ಮಾಡ್ಬೋದು ನಾವು. ಸೊ ಲೇಬರ್ ಪ್ರಾಬ್ಲಮ್ಮ ನಾವು ದೊಡ್ಡದು ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಮನಸ್ಸು ಮಾಡಿದರೆ ಲೇಬರ್ನ ನಾವು ಯಾವ ಥರದಲ್ಲಿ ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬೋದು. ಕಾಫಿಯಲ್ಲಿ ಪೋಷಕಾಂಶಗಳ ಸೂಕ್ತ ಸರಬರಾಜು ಮತ್ತು ಔಷಧೋಪಚಾರ ಸಿಂಪರಣೆಯಿಂದಾಗಿ ತಮ್ಮ ತೋಟದಲ್ಲಿ ಯಶಸ್ವಿಯಾಗಿ ಸ್ವರಗು ರೋಗ ಬಾಧೆಯನ್ನು ನಿಯಂತ್ರಿಸುವುದಲ್ಲದೆ
ಅಧಿಕ ಇಳುವರಿ ಪಡೆಯುತ್ತಿರುವುದಾಗಿ ಪ್ರಭಾಕರ್ ಹೆಮ್ಮೆ ಪಡುತ್ತಾರೆ. ಅಡಿಕೆ ಜೊತೆಯಲ್ಲಿ ಕಾಫಿ ಹಾಗೂ ಪೆಪ್ಪರ್ ಬೆಳೀತಾ ಇದ್ದೀನಿ. ಕಾಫಿ ಹೊರಗಡೆ ಎಲ್ಲ ಒಂದು ಎಕರೆಗೆ 15-20 ಮೂಟೆ ಬಂದರೆ ನನ್ನ ಜಾಗದಲ್ಲಿ 25 ಮೂಟೆ ಇವತ್ತು ತೆಗಿತಾ ಇದ್ದೀನಿ. ಅದು ಕಂಟಿನ್ಯೂಸ್ ಆಗಿ ವರ್ಷ ಅದೇ ಥರ ಬರ್ತಾಯಿದೆ ಒಂದೇ ಲೆಕ್ಕದಲ್ಲಿ. ಪೆಪ್ಪರು ಹಾಗೆ, ಪೆಪ್ಪರ್ನಲ್ಲಿ ಈಗ ವಿಲ್ಟ್ ಜಾಸ್ತಿ ಆಗ್ತಾಯಿದೆ. ಆದರೆ ನನ್ನ ತೋಟದಲ್ಲಿ ವಿಲ್ಟು ಕಂಟ್ರೋಲ್ ಇಟ್ಟಕ್ಕೆ ಇದರಿಂದ ಸಾಧ್ಯವಾಗಿದೆ. ವಿಲ್ಟು ಫುಲ್ ಕಂಟ್ರೋಲ್ ಇದೆ. ಈಗ ನನ್ನ ಹತ್ರ ಒಂದು 3,000 ಪೆಪ್ಪರ್ ಪ್ಲ್ಯಾಂಟ್ಸ್ ಇದೆ. ಅದು ಫುಲ್ಲಲ್ಲಿ ಒಂದು 30-15 ಪ್ಲ್ಯಾಂಟ್ಸ್ ಅಷ್ಟೇ ವಿಲ್ಟ್ ಇರ್ಬೋದು. ಅದು ಕಂಟ್ರೋಲ್ ಆಗಿದೆ. ಅಡಿಕೆಯಲ್ಲಿ ಹರಳು ಉದುರುವುದು ಪ್ರಮುಖ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸಿದ ಮಿಶ್ರಣ ಸಿಂಪರಣೆ ಮೂಲಕ ತಡೆಯಬಹುದಾಗಿದೆ. ಆದರೆ ಮಳೆಗಾಲಕ್ಕೆ ಮುಂಚೆ ಸಿಂಪರಣೆ ಮಾಡುವುದು ಸೂಕ್ತ ಎನ್ನುತ್ತಾರೆ ಪ್ರಭಾಕರ್ ಅವರು. ಹೋದ ವರ್ಷ ಅಡಿಕೆ ಶೃಂಗಾರದಲ್ಲಿ ಹರಳು ಉದುರುವಂತಹ ಒಂದು ಸನ್ನಿವೇಶಗಳಿದ್ದು, ಆ ಒಂದು ಸನ್ನಿವೇಶಕ್ಕೆ ತುಂಬ ಹವಾಮಾನದ ವೈಪರೀತ್ಯದಿಂದ ತುಂಬ ಡ್ರಾಪಿಂಗ್ ಆಯಿತು ಈ ಅಬ್ನಾರ್ಮಲ್ ಟೆಂಪ್ರೇಚರಲ್ಲಿ. ಹಾಗಾಗಿ ಅದಕ್ಕೆ ಟ್ರಯಲ್ ಡೋಸ್ ಆಗಿ ಹೋದ ವರ್ಷ ಒಂದು ಕೆಮಿಕಲ್ಸ್, ಸಮ್ ನ್ಯೂಟ್ರಿಯೆಂಟ್ಸು, ಆಮೇಲೆ ಫಂಗಿಸೈಡ್ಸು ಇದನ್ನು ಅಪ್ಲೈ ಮಾಡಿದ್ದೆ 1 ಎಕರೆಗೆ ಟ್ರಯಲ್ ಸ್ಪಾಟ್ ಆಗಿ. ಸೊ ಅದರಲ್ಲಿ ಭಾಳ ಹೆಲ್ಪ್ ಆಗಿ ಆ ಮಾಡಿದಂಥ ಒಂದು ಕೆಲಸ ಫುಲ್ ಸಕ್ಸಸ್ ಆಗಿ ಆ ಜಾಗದಲ್ಲಿ ಹೆವಿ ರೈನ್ಫಾಲ್ ಆದರೂ, ಈ ಮಲೆನಾಡು ಏರಿಯಾ ಇದು, ಮಲೆನಾಡಲ್ಲಿ ಸಾಮಾನ್ಯ 150-200 ಇಂಚ್ ಮಳೆ ಆಗ್ತದೆ. ಇಷ್ಟು ರೈನ್ಫಾಲ್ ಆದರೂ ತಡ್ಕೊಳ್ಳೋಂಥ ಶಕ್ತಿ ಮಳೆಗಾಲದಲ್ಲಿ ಸಿಗ್ತದೆ. ಸೈಂಟಿಸ್ಟು ಹೇಳುವಂಥ ಒಂದು ಪ್ರೊಸೀಜರೇ. ಅದರಲ್ಲಿ ಕೆಲವಾರು ಮಾರ್ಪಾಟುಗಳನ್ನು ಆಯಾ ಸನ್ನಿವೇಶ, ಆಯಾ ಜಾಗಗಳಿಗೆ ತಕ್ಕ ಹಾಗೆ ಮಾಡಬೇಕು. ಈ ನನ್ನ ಜಾಗದಲ್ಲಿ ಈ ಹರಳು ಉದುರೋದಕ್ಕೆ ಒಂದು ಫಂಗಿಸೈಡ್ಸ್ ಅಂತ, ಇದರಲ್ಲಿ ಸಿಸ್ಟಮಿಕ್ ಎಲ್ಲ ಬರ್ತದೆ. ಫಸ್ಟು ಸಿಸ್ಟಮಿಕ್ ಅಪ್ಲೈ ಮಾಡೋಕ್ಕಿಂತ ನಾನ್ ಸಿಸ್ಟಮಿಕ್ಕಲ್ಲಿ ಫಸ್ಟು ಟ್ರಯಲ್ ಮಾಡಿದ್ದೀನಿ. ಅದು ಹೋದ ಸತಿ ಸಕ್ಸಸ್ ಆಗಿದೆ. ಈ ಸತಿ ಸಿಸ್ಟಮಿಕ್ಕು ಆ್ಯಂಡ್ ನಾನ್ ಸಿಸ್ಟಮಿಕ್ ಎರಡೂ ಮಾಡಿದ್ದೀನಿ. ಬಟ್ ಬೆಳೆಗಾರರು ಏನಿದ್ದಾರೆ, ಅಡಿಕೆ ಹರಳು ಉದುರದಿದ್ದಂಗೆ ಫಸ್ಟು ನಾನ್ ಸಿಸ್ಟಮಿಕ್ಕು M45 ಈ ಕಾರ್ಬನ್ ಡೈಸಿಮ್ ಎಲ್ಲ ಸಿಸ್ಟಮಿಕ್ ಅಂತ, ಅದ್ರ ಬದಲು M45 ಕಾರ್ಬೋಡೈಸಿಮ್ ಆ ಥರದನ್ನು ಒಂದು 400 ml ಪರ್ ಬ್ಯಾರಲಿಗೆ, ಅದ್ರ ಜೊತೆಗೆ ಒಂದು 250 ml ಇನ್ಸೆಕ್ಟಿಸೈಡ್ಸ್ ಯಾವುದಾದ್ರೂ ಆಗ್ಬೋದು, ಅದನ್ನು ಹಾಕ್ಕೊಂಡು ಮತ್ತೊಂದು 500 ml ಎನ್ಸೈಮ್ಸ್ ಮೀನ್ಸ್ ಅಮೈನೋ ಆ್ಯಸಿಡ್ಸು, ಗಿಬರ್ಲಿನ್ಸ್ ಆ ಥರದ್ದೆಲ್ಲ ಆಗುತ್ತೆ, ಹ್ಯೂಮಿಕ್ ಆ್ಯಸಿಡ್ಸು, ಫಾಸ್ಫರಿಕ್ ಆ್ಯಸಿಡ್ಸು, ಇದರದ್ದು ಮಿಕ್ಸ್ ಇರೋವಂಥದ್ದೇ ಈಗ ಸಿಗ್ತಾಯಿದೆ. ಅದು ಬರೀ ಪ್ರೊಮೋಟರ್ಸ್ ಅಂತಲೂ ಕೆಲಸ ಮಾಡುತ್ತೆ, ಕ್ಯಾಟಲಿಸ್ಟ್ ಆಗೂ ಕೆಲಸ ಮಾಡ್ತದೆ. ಹಾಗೆ ಶೃಂಗಾರ ತೊಟ್ಟು ಕಳಚಿ ಬೀಳದಿದ್ದಂಗೆ ಅದು ಗೊಬ್ಬರ ಥರ ಕೆಲಸ ಮಾಡಿ ಅದು ಆ ಹರಳನ್ನು ಉದುರೋದಕ್ಕೆ ಬಿಡೋದಿಲ್ಲ. ಅದ್ರ ಜೊತೆಗೆ ಅಡೈಸರಿಂಗ್ ಏಜೆಂಟು ಅಥವಾ ಸ್ಪ್ರೆಡಿಂಗ್ ಏಜೆಂಟ್ ಅಂತ ಹೇಳ್ತಾರೆ, ಅದನ್ನು ಮಿಕ್ಸ್ ಮಾಡ್ಕೊಬೋದು. ಈ ಒಂದು 4-5 ಐಟಮ್ನ ಒಂದು ಸತಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದಲ್ಲಿ ಡೆಫಿನೆಟಾಗಿ ಹರಳು ನಿಲ್ತದೆ ಉದುರೋದು. ಅದನ್ನು ಮಳೆಗಾಲದಲ್ಲಿ ಈಗ ಈ ಕೆಲಸನ ಮಾರ್ಚ್-ಏಪ್ರಿಲ್ನಲ್ಲೇ ನಾವು ಮಾಡಬೇಕು ಆ್ಯಕ್ಚುಲಿ. ಇಂಜಿನಿಯರಿಂಗ್ ಪದವೀಧರರಾದ ಪ್ರಭಾಕರ್ ಸ್ವತಃ ಪ್ರತಿ ಬೆಳೆಯನ್ನು ಗಮನಿಸುತ್ತಾ ವೈಜ್ಞಾನಿಕ ಮಾರ್ಗೋಪಾಯಗಳನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಮಾರ್ಪಡಿಸಿಕೊಂಡು ಅಳವಡಿಸಿಕೊಳ್ಳುವ ಮೂಲಕ ಕೃಷಿ ಒಂದು ಲಾಭದಾಯಕ ಉದ್ಯಮ ಎಂದು ಸಾಬೀತುಪಡಿಸಿದ್ದಾರೆ. ಇಂಜಿನಿಯರಿಂಗ್ ಮಾಡಿ ಇಲ್ಲಿಗೆ ಬರಬೇಕು ಅಂತ ಮಾಡಿದ್ರೆ BSc ಮಾಡಿ ಇಂಜಿನಿಯರಿಂಗ್ ಹೋದಾಗ ಅಗ್ರಿಕಲ್ಚರಿಗೆ ಅನಿವಾರ್ಯ ಬಂದೆನಲ್ಲ, ಅದು ಏನೋ ವೇಸ್ಟ್ ಆಯ್ತೇನೋ, ನಾನು ಮಾಡಿದರೆ ಮುಂದೆ ಹೋಗಿದ್ರೆ ಅನುಕೂಲ ಆಗ್ತಿತ್ತೇನೋ ಅಂತ ಕಾಣ್ತಿತ್ತು. ಆದರೆ ಈಗ ನೋಡ್ತಾ ಹೋದರೆ ಅಗ್ರಿಕಲ್ಚರಲ್ಲಿ ತುಂಬ ಹ್ಯಾಪಿಯಾಗಿದ್ದೀನಿ ನಾನು. ನನಗೆ ನ್ಯಾಚುರಲಿ ಏನು ಮೈಂಡಲ್ಲಿ ಪೀಸ್ ಬೇಕೋ ಅದು ಎಲ್ಲ ಸಿಗ್ತಾಯಿದೆ ಇಲ್ಲಿ. ನನ್ನ ಪತ್ನಿಯವರು ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾಯಿದ್ದಾಳೆ, ಮಕ್ಕಳು ಅದಕ್ಕೆ ಪೂರಕವಾಗಿದ್ದಾರೆ. ಮನೆ ಕುಟುಂಬ ಪೂರ ನಾವು ಕೃಷಿನಲ್ಲಿ ತೊಡಗಿಸ್ತಾ ಇದ್ದೀವಿ. ಆರ್ಥಿಕವಾಗಿ ಸ್ವಾವಲಂಬನೆ ನನ್ನೊಬ್ಬಳಲ್ಲೇ ಕಂಡುಕೊಳ್ಳೋಕ್ಕಾಗ್ದಲೇ ಇದ್ರೂ ಗಂಡನೊಂದಿಗೆ ನಾನು ಸಮ ಪ್ರಮಾಣದಲ್ಲಿ ಅವರೊಟ್ಟಿಗೆ ಕೆಲಸ ಮಾಡೋದ್ರಿಂದ ನಾನು ಯಾವತ್ತೂ ಸ್ವಾವಲಂಬನೆ ಅಲ್ಲ ಅನ್ನೋ ಭಾವನೆ ನನ್ನಲ್ಲಿ ಯಾವತ್ತೂ ಬಂದಿಲ್ಲ, ಬರೋದಕ್ಕೆ ಕಾರಣವೂ ಇಲ್ಲ. ಯಾಕೆಂದರೆ ಇಬ್ಬರು ಒಗ್ಗೂಡಿನಿಂದ ಒಂದು ಮನಸ್ಸಿನಿಂದ ಕೆಲಸ ಮಾಡೋದ್ರಿಂದ ನಮ್ಮಲ್ಲಿ ಯಾವತ್ತೂ ಆ ಭಾವನೆ ಬಂದಿಲ್ಲ. ರೈತಾಪಿ ಕೆಲಸದಲ್ಲಿ ಇಬ್ಬರು ಸಮವೊಟ್ಟಿಗೆ ದುಡಿತೀವಿ.
ಮಿಷಿನಲ್ಲಿ ಕೂಡ ನಾವೇ ಮನೆಯವರೇ ಮಾಡ್ಕೊಳ್ತೇವೆ. ಆದಷ್ಟು ಮೆಣಸನ್ನು ಬೇರೆ ಮಾಡೋ ಕೆಲಸ ಮತ್ತು ಮೆಣಸನ್ನು ಹರುವುದು, ಕಾಫಿ ಹಣ್ಣು ರಾಶಿ ಅಂಗಳದಲ್ಲಿ ಹರಡಿದರೆ ಕಾಫಿ ಹಣ್ಣನ್ನು ನಾವು ಗೋರ್ಮಣಿನಲ್ಲಿ ಒಟ್ಟು ಮಾಡಿ ರಾಶಿ ಮಾಡಿಡ್ತೀವಿ. ಬೆಳಗ್ಗೆ ಆದರೆ ಕೆಲಸದವ್ರು ಬಂದು ಹರುತ್ತಾರೆ, ಇಲ್ಲ ಅಂದರೆ ನಮಗೆ ಪುರ್ಸೊತ್ತಾದಾಗ 10 ಗಂಟೆ ಮೇಲೆ 11 ಗಂಟೆ ಮೇಲೆ ನಾವೇ ಮನೆ ಕೆಲಸದ ನಂತರ ಬಂದು ಕಾಫಿ ಹಣ್ಣು ಹರುತ್ತೀವಿ ಅಂಗಳದಲ್ಲಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಮನೆ ಕೆಲಸದ ಜೊತೆಗೆ ರೈತಾಪಿ ಕೆಲಸಗಳಲ್ಲೂ ಕೂಡ ಸಹಕಾರ ಮಾಡ್ತಾ ಇದ್ದೇನೆ. ಮಾರಲ್ ಪವರು ತುಂಬ ಬೇಕಾಗ್ತದೆ. ವೆರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಈಸ್ ಎ ವುಮೆನ್ ಅಂತ ಹೇಳ್ತಾರೆ. ಹಾಗೆ ನನ್ನ ಒಂದು ದೃಷ್ಟಿಯಲ್ಲಿ ನನಗೆ ಒಂದು 15 ವರ್ಷ ತಾಯಿಯವರಿದ್ದರು. ಈಗ ತಾಯಿ ತಂದೆ ಕಾಲಾನಂತರದಲ್ಲಿ ಆ ಸ್ಥಾನನ ನನ್ನ ಪತ್ನಿ ನನ್ನ ಮಕ್ಕಳು ಹ್ಯಾಂಡ್ಲ್ ಮಾಡಿ ನನಗೆ ಕೊಡ್ತಾ ಇದ್ದಾರೆ. ಅದೇ ನನಗೆ ಸ್ಫೂರ್ತಿಯಾಗಿ, ಹಾಗೆ ಹೊರಗಡೆ ಸ್ನೇಹಿತರು ಆಮೇಲೆ ನಮ್ಮ ಆತ್ಮೀಯ ಕೆಲಸಗಾರರು ಅವರದ್ದೆಲ್ಲ ಭಾಳ ಒಂದು ಪ್ರೋತ್ಸಾಹ ದೊರೀತಾ ಇದೆ. ಹಾಗಾಗಿ ನಾನು ಇದನ್ನು ಇಷ್ಟರ ಮಟ್ಟಿಗೆ ಬರೋಕ್ಕೆ ಸಾಧ್ಯ ಆಗಿದೆ.